ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲ ಸಹೋದರ ಸಹೋದರಿಯರಿಗೂ ನನ್ನ ವಂದನೆಗಳನ್ನು ಅರ್ಪಿಸುತ್ತಾ, ದೇವರು ಕೊಟ್ಟಂತಹ ಮತ್ತೊಂದು ಅವಕಾಶಕ್ಕಾಗಿಯೂ ಈ ಸೇವೆಗಾಗಿಯೂ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಮತ್ತೊಂದು ಹೊಸ ಸಂಚಿಕೆಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ, ಮತ್ತಾಯ ಬರೆದ ಸುವಾರ್ತೆ 4ನೇ ಅಧ್ಯಾಯ 18-19 ವಚನದಲ್ಲಿ ನಾವು ಗಮನಿಸಿದಾಗ, ಯೇಸು ಸ್ವಾಮಿ ಗಲಿಲಿಯ ಸಮುದ್ರದ ಬಳಿಯಲ್ಲಿ ನಡೆದು ಹೋಗುತ್ತಿದ್ದರು. ಆಗ ಪೇತ್ರ ಮತ್ತು ಅಂದ್ರೆಯರು ಬಲೆ ಬೀಸುವುದನ್ನು ಕಂಡು ಅವರಿಗೆ ಯೇಸು, ನನ್ನ ಹಿಂದೆ ಬನ್ನಿರಿ, ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ನಿಮ್ಮನ್ನು ಮಾಡುವೆನು ಎಂದು ಹೇಳುತ್ತಲೇ ಅವರು ತಮ್ಮ ಬಲೆಗಳನ್ನು ಬಿಟ್ಟು ಆತನ ಹಿಂದೆ ಹೋದರು. ಯೇಸು ಸ್ವಾಮಿ ಈ ಭೂಲೋಕದಲ್ಲಿ ಸೇವೆ ಮಾಡುವಂತಹ ಸಂದರ್ಭದಲ್ಲಿ ಶಿಷ್ಯರಿಗೆ ನೀಡಿದಂಥ ಸೇವಾ ಪ್ರವಾದನೆಯ ಕರೆ ಇದಾಗಿದೆ. ಈ ಕರೆಯನ್ನು ಆಲಿಸಿದಂಥ ಶಿಷ್ಯರು ಯೇಸುವಿನ ಈ ಮಾತಿಗೆ ಕಿವಿಗೊಟ್ಟು ಆತನನ್ನು ಹಲವು ಕಾಲ ಹಿಂಬಾಲಿಸಿದರು. ಆದರೆ ದೇವರ ಈ ಪ್ರವಾದನೆಯ ಕರೆ ಯೇಸು ಸತ್ತರೂ ಪುನರುತ್ಥಾನರಾದರೂ ನೆರವೇರಲಿಲ್ಲ. ಈ ಸೇವೆಯ ಕರೆ ಪ್ರವಾದನೆ ನೆರವೇರಲು ಬಹಳ ದಿನಗಳು, ಬಹಳ ಕಾಲ, ಬಹಳ ಸಮಯ ತೆಗೆದುಕೊಂಡಿತು. ಆದರೆ ಈ ಪ್ರವಾದನೆಯ ನೆರವೇರಿಕೆಗಾಗಿ ಶಿಷ್ಯರು ಕಾಯ್ದುಕೊಂಡರು. ಕೊನೆಗೂ ತಡವಾದರೂ ದೇವರ ಪ್ರವಾದನೆಯ ಕರೆ ನೆರವೇರಿತು. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 41ನೇ ವಚನದಲ್ಲಿ ಉಲ್ಲೇಖಿಸಲ್ಪಟ್ಟ ಹಾಗೆ ಪೇತ್ರನ ಮಾತಿಗೆ ಒಪ್ಪಿಕೊಂಡು 3,000 ಜನರು ದೀಕ್ಷಾಸ್ನಾನ ಮಾಡಿಸಿಕೊಂಡರು. ಹಾಗೂ ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 4ನೇ ವಚನದಲ್ಲಿ ಉಲ್ಲೇಖಿಸಲ್ಪಟ್ಟ ಹಾಗೆ, ಆದರೆ ದೇವರ ವಾಕ್ಯವನ್ನು ಕೇಳಿ ಅನೇಕರು ನಂಬಿದರು. ಗಂಡಸರ ಸಂಖ್ಯೆ ಸುಮಾರು 5,000 ತನಕ ಬೆಳೆಯಿತು. ಹಾಗೂ ಅಪೊಸ್ತಲರ ಕೃತ್ಯಗಳು 5ನೇ ಅಧ್ಯಾಯ 14ನೇ ವಚನದಲ್ಲಿ ಉಲ್ಲೇಖಿಸಲ್ಪಟ್ಟ ಹಾಗೆ, ಮತ್ತು ಇನ್ನು ಎಷ್ಟೋ ಮಂದಿ ಗಂಡಸರು ಹೆಂಗಸರು ಕರ್ತನಲ್ಲಿ ನಂಬಿಕೆ ಇಡುವವರಾಗಿ ಅವರ ಮಂಡಳಿಯಲ್ಲಿ ಸೇರಿಕೊಳ್ಳುತ್ತಿದ್ದರು. ಅಂದು ಯೇಸು ತನ್ನ ಶಿಷ್ಯರ ಸೇವಾ ಪ್ರವಾದನೆಯ ಕರೆಯನ್ನು ನುಡಿದದ್ದು ಮಾತ್ರವಲ್ಲದೆ ಅದನ್ನು ಸಕಾಲದಲ್ಲಿ ನೆರವೇರಿಸಿದರು. ಇಂದು ಈ ಸಂದೇಶದ ಮೂಲಕ ತಮ್ಮೆಲ್ಲರಿಗೂ ನೀಡುವ ಸಂದೇಶವೇನೆಂದರೆ, ತಮ್ಮ ಜೀವನಗಳಲ್ಲಿಯೂ ದೇವರು ಯಾವೆಲ್ಲ ಪ್ರವಾದನೆಗಳು, ವಾಗ್ದಾನಗಳು ನಿಮ್ಮೆಲ್ಲರಿಗೂ ನುಡಿದಿದ್ದಾರೋ ಅವೆಲ್ಲವೂ ನೆರವೇರಿಸುತ್ತಾರೆ. ತಡವಾದರೂ ಕಾಯ್ದುಕೊಂಡಿರಿ, ಯಾಕೆಂದರೆ ವಾಗ್ದಾನ ಮಾಡಿದಾತನು ನಂಬಿಗಸ್ತನು. ಏನೇ ಬದಲಾಗಬಹುದು, ಆದರೆ ದೇವರ ಮಾತು ಬದಲಾಗುವುದಿಲ್ಲ, ನೆರವೇರುತ್ತದೆ ಎಂಬುದಕ್ಕೆ ಇವತ್ತಿನ ಈ ಸಂದೇಶವೇ ಸಾದೃಶ್ಯವಾಗಿದೆ.